ಇನ್ನು ಬೆಂಗಳೂರಿನಲ್ಲಿ ಮತ್ತಷ್ಟು ಆಟೋ ಗ್ಯಾಸ್ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಕಸ್ತೂರ್ಬಾ ನಗರ ಸೂಪರ್ ಗ್ಯಾಸ್ ಬಂಕ್ ಬಳಿ 2 ಕಿಲೋಮೀಟರ್ ಸುತ್ತಮುತ್ತಲಿನ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿದೆ. ಸೊ ಒತ್ತಡ ಹೆಚ್ಚಾಗ್ತಾ ಇದೆ. ಸ್ಟಾಕ್ ಖಾಲಿಯಾಗುವಂತ ಭೀತಿಯಲ್ಲಿ ಗ್ಯಾಸ್ ಸ್ಟೇಷನ್ ಬಳಿ ನಿಂತಿದೆ ಆಟೋ ಚಾಲಕರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗದೆ ಗ್ಯಾಸ್ ಸ್ಟೇಷನ್ ಸಿಬ್ಬಂದಿ ಸುಸ್ತಾಗಿದ್ದಾರೆ. ಗೇಟ್ ಮೂಲಕ ಒಬ್ಬೊಬ್ಬರನ್ನೇ ಒಳಗೆ ಬಿಟ್ಟಿದ್ದಾರೆ ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ದಿನದಿನಕ್ಕೂ ಬಿಗಡಾಯಿಸ್ತಾ ಇರುವಂಥದ್ದು. ಇದೀಗ ನಾವು ಮೈಸೂರು ರಸ್ತೆಯಲ್ಲಿರುವಂತಹ ಕಸ್ತೂರ್ಬಾ ನಗರ ಏನಿದೆ ಅಲ್ಲಿರುವಂತಹ ಸೂಪರ್ ಆಟೋ ಗ್ಯಾಸ್ನ ಬಳಿ ಇದ್ದೀವಿ. ಇಲ್ಲಿ ಏನು ಆಟೋ ಗ್ಯಾಸ್ ಲಭ್ಯ ಇರೋದ್ರಿಂದ ಹೆಚ್ಚಿನ ಆಟೋ ಚಾಲಕರು ಇತ್ತ ಹರಿದು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಇಷ್ಟೇ ಸಂಖ್ಯೆಯಲ್ಲಿ ಆಟೋಗಳು ಇಲ್ಲಿ ನೆರೆದಿರುವಂಥದ್ದು. LPG ಫಿಲ್ ಮಾಡಿಕೊಳ್ಳಿಕ್ಕೆ ಬರುವಂಥ ಆಟೋ ಚಾಲಕರನ್ನ ಏನು LPG ಸ್ಟೇಷನ್ನ ಸಿಬ್ಬಂದಿಯವರು ಏನು ಮಾಡಿದ್ದಾರೆ, ಒಂದು ಗೇಟ್ನಂತೆ ಇಲ್ಲಿ ನಿರ್ಮಾಣ ಮಾಡಿ ಇದರ ಒಬ್ಬೊಬ್ಬರನ್ನೇ ಇಲ್ಲಿಂದ ಬಿಡ್ತಾ ಇದ್ದಾರೆ. ನೂರಾರು ಆಟೋಗಳು ಇಲ್ಲಿ ಕ್ಯೂನಲ್ಲಿ ನಿಂತಿರುವುದು ಕೂಡ ನಾವು ಗಮನಿಸಬಹುದು. ಏನು ನಿನ್ನೆ ರಾತ್ರಿಯಿಂದಲೂ ಕೂಡ ಏನು LPG ಸ್ಟೇಷನ್ಗಳು ಕ್ಲೋಸ್ ಆಗಿರೋದ್ರಿಂದ ಕೆಲವು ಸ್ಟೇಷನ್ಗಳಲ್ಲಿ ಲಭ್ಯ ಇರುವ ಸ್ಟೇಷನ್ಗಳ ಮುಂದೆ ಹೀಗೆ ದಾರಿ ಉದ್ದಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲಲ್ಲಿ ನಿಂತಿರುವಂತಹ ಒಂದು ಸಮಸ್ಯೆ ಏರ್ಪಟ್ಟಿರುವಂಥದ್ದು. ಇಲ್ಲಿ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ರೇಟ್ ಬೇರೆ ಜಾಸ್ತಿ ಮಾಡಿಬಿಡ್ತಾ ಇದ್ದಾರೆ. ಏನಂತ ಮಾಡಬೇಕು? ನಾವು ಬಡವರು ಆಟೋದವ್ರು ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಕಾಯ್ತಾ ಇದೀವಿ. ಆ ಬಂಕಲ್ಲಿ ಗ್ಯಾಸ್ ಇಲ್ಲ, ಈ ಬಂಕಲ್ಲಿ ಗ್ಯಾಸ್ ಇಲ್ಲ, ಇದೇ ಥರ ಹೇಳ್ಕೊಂಡು ಹೋಗ್ತಾರೆ. ನಾವು ಏನು ಮಾಡಬೇಕು? ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಅಲ್ಲಿ ಕೂತ್ಕೊಂಡು ಏನು ಅಲ್ಲಾಡ್ತಾ ಇದ್ದಾರೆ. ಅಲ್ಲಿ ಯಾವಾಗಿಂದ ಗ್ಯಾಸ್ ಸಿಗ್ತಾ ಇಲ್ಲ? ಏನು ಸಮಸ್ಯೆ ಆಗ್ತಾ ಇದೆ? ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಈಗೇನಾಗಿದೆ ಅಂದರೆ CNG ಸಿಗ್ತಾ ಇದೆ, LPG ದಯವಿಟ್ಟು ಸಿಗ್ತಾ ಇಲ್ಲ. ಬೆಳಿಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.